ವೈದ್ಯರ ಜೊತೆ ಸೇರಿ ವೈದ್ಯೆಗೆ ಗರ್ಭಪಾತ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪತಿ ಅತ್ತೆ ಮಾವನಿಂದ ಕಿರುಕುಳ ಆರೋಪ ಸಹ ಕೇಳಿಬಂದಿದ್ದು ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಳಿಕೆರೆ ನಿವಾಸಿ ಚಿನ್ನದ ವ್ಯಾಪಾರಿ ಗೋವಿಂದರಾಜ್ ಪುತ್ರ ಅಭಿಷೇಕ್ ಇವರೆಲ್ಲರೂ ಸೇರ್ಕೊಂಡು ನನ್ನ ಮಗಳಿಗೆ ಗರ್ಭಪಾತ ಮಾಡಿಸಿದ್ದಾರೆ ಅಂತ ಹೇಳಿ ತಂದೆ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಬಿಳಿಕೆರೆ ನಿವಾಸಿ ಗೋವಿಂದರಾಜು ಕುಟುಂಬ ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಠಾಣೆಗೆ ದೂರು ನೀಡಿದ್ದ ವೈದ್ಯೆ ನವ್ಯಾಳ ತಂದೆ ಮಹದೇವ, ಕೆಆರ್ಪೇಟೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯೆ ಆಗಿರುವಂತಹ ನವ್ಯ ಗಂಡ ಅಭಿಷೇಕ್, ಮಾವ ಗೋವಿಂದರಾಜ್, ಅತ್ತೆ ಲತಾ, ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಞಾನಶೇಖರ್, ವೈದ್ಯೆ ಶಶಿಕಲಾ, ಲತಾ ಸೇರಿದಂತೆ ಈಗ 5 ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿದ್ದಾರೆ ಮಹದೇವ. ಮದುವೆಯಾದ 2 ತಿಂಗಳಿಗೆ ಗಂಡನ ಮನೆಯವರಿಂದ ವರದಕ್ಷಿಣೆ ಕಿರುಕುಳ ನೀಡಲಾಗ್ತಾ ಇತ್ತು ನನ್ನ ಮಗಳಿಗೆ ಅಂತ ಹೇಳಿ ನವ್ಯಾಳ ತಂದೆ ಮಹದೇವಪ್ಪ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನ್ನ ಮಗಳಿಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ, ಅಲ್ಲಿನ ವೈದ್ಯಾಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅಂತ ಹೇಳಿ ತಂದೆ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಆಕೆಗೆ ಇಷ್ಟ ಇರಲಿಲ್ಲ ಈ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ. ಬಟ್ ಈ ಆರೋಪಿ ಕುಟುಂಬ ಏನಿದೆಯಲ್ಲ, ಈ ಅತ್ತೆ ಮಾವ ಗಂಡ 3 ಜನ ಸೇರ್ಕೊಂಡು ಜೊತೆಗೆ ಆ ವೈದ್ಯರು ಇಬ್ರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ನೀವು ಕರ್ಕೊಂಡೋಗಿವ್ರಿ, ಜನರಲ್ ಚೆಕಪ್ ಮಾಡಿಸ್ಕೊಂಡು ಮನೆ ಕರ್ಕೊಂಡೋಗಿ ಒಂದು 15 ದಿವಸ ಇರ್ಸ್ಕೊಂಡು ಕಳ್ಸಿವ್ರಿ ಬನ್ನಿ ಅಕ್ಕ ಅಂತ ಅಂದರು. 15 ದಿವಸ ಯಾಕೆ ಇರ್ಸ್ಕೊಳ್ಳೋದು, ಈಗ ಆಷಾಢ ಮುಗಿತಾ ಬಂತಲ್ಲ, ಇನ್ನು 2 ವಾರಕ್ಕೆ ಯಾಕೆ ಇರ್ಸ್ಕೋಬೇಕು ಅಂತ ನಾನಂದೆ. ಇಲ್ಲ ಕರ್ಕೊಂಡೋಗಿವ್ರು ಬನ್ನಿ ಅಂದರು. ಅದಕ್ಕೆ ಮಾಂಗಲ್ಯ ಗಿಂಗಲ್ಯ ಎಲ್ಲ ಕಿತ್ಕೊಂಡು ಇದೇ ರೋಡಲ್ಲಿ ಬಿಟ್ಟೋದ್ರು ನಮ್ಮನ್ನ. ಅಳಿಯ ಬೀಗ್ತಿ ಇಬ್ರು ನಮ್ಮ ಮನೆಯವರು ಬಂದರು, ಮಧ್ಯಾಹ್ನಕ್ಕೆ ಹೊಂಟೋದ್ರು ಅವರು. ನಾನು ನನ್ನ ಮಗಳು ಇಲ್ಲಿ ಅಳ್ತಾ ಕೂತಿದ್ದೀವಿ ನಡ್ ರಸ್ತೆಯಲ್ಲಿ, ನಮ್ಮನ್ನ ಕ್ಯಾರೆ ಅನ್ಲಿಲ್ಲ. ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾನೆ ಇದ್ದ. ಬನ್ನಿ ನೀವು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಏನಿದು ಪ್ರಕರಣ? ಆ ವೈದ್ಯಗೆ ಇಷ್ಟ ಇರಲಿಲ್ವಾ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ? ಈ ಅಬಾರ್ಷನ್ ಯಾಕೆ ಮಾಡಿಸಿದಾರಂತೆ, ಏನ್ ಕಾರಣ ಅಂತೆ? ಈಗ ಏನು ಅವರ ತಂದೆ ದೂರನ್ನ ದಾಖಲು ಮಾಡ್ಕೊಂಡಿದಾರಲ್ಲ, ಈಗ ಅತ್ತೆ ಮಾವ ಗಂಡನನ್ನ ಏನಾದ್ರೂ ವಶಪಡಿಸ್ಕೊಂಡಿದಾರ? ಚೈತ್ರ, ಏನು ವೈದ್ಯ ನವ್ಯಗೆ ಸದ್ಯ ಇದೀಗ ದೋಖ ಆಗಿದೆ ಅಂತೇಳಿ ಅವರ ತಂದೆ ದೂರನ್ನ ದಾಖಲಿಸಿರುವಂತದ್ದು. ಸದ್ಯ ಇವರು ಮೂಲತಃ KR ನಗರದವರು. ಮೈಸೂರಿನ ಬಿಳಿಕೆರೆಗೆ ಅಭಿಷೇಕ್ ಎಂಬ ಚಿನ್ನದ ವ್ಯಾಪಾರಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ. ಕೇವಲ ಮದುವೆ ಆಗು ಕೂಡ 2 ತಿಂಗಳಷ್ಟೇ ಆಗಿರುತ್ತೆ. 9 ವಾರದ ಮಗು ಸಹ ಆಕೆ ಹೊಟ್ಟೆಯಲ್ಲಿ ಬೆಳೀತಾ ಇರುತ್ತೆ. ಆದ್ರೆ ಸ್ಟೇಟಸ್ ಹೇಳಿ ಆತ ಈಕೆಗೆ ಕಿರುಕುಳವನ್ನ ಕೊಡ್ತಾ ಇರ್ತಾನಂತೆ. ಅಲ್ಲದೇನು ಆಕೆ ಮನೆಯವರು ಕೂಡ ನಾವು ಇನ್ನೂ ಒಳ್ಳೆ ಮನಸ್ಸಿನಿಂದ ಹುಡುಗಿಯನ್ನ ತರಬಹುದಾಗಿತ್ತು, ನಿಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾರೆ, ನಾವು ಯಾಮಾರಿ ನಿನ್ನನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದೀವಿ, ನಮ್ಮ ಸ್ಟೇಟಸ್ಗೆ ನೀನು ಮ್ಯಾಚ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ, ಅಲ್ಲದೆ ನೀನು ಹೇಳಿದಷ್ಟು ವರದಕ್ಷಿಣೆ ಸಹ ತಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಅವರ ತಂದೆ ಹಾಗೂ ಆಕೆ ತಾಯಿ ಹಾಗೂ ನವ್ಯ ಆರೋಪ ಮಾಡಿರುವಂತದ್ದು. ಸದ್ಯ ಏನು ಬಲವಂತವಾಗಿ ಗರ್ಭಪಾತವನ್ನ ಮಾಡಿಸಿದ್ದಾರೆ ಅಂತೇಳಿ ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ಈಗಾಗಲೇ FIR ದಾಖಲಾಗಿರುವಂತದ್ದು. ಏನು ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಸಂತ್ರಸ್ತೆ ಪರವಾಗಿರುವಂತಹ ವೈದ್ಯರು ರವಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ರವಿ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ಸರ್, ಈಗ ಯಾವುದೇ ವೈದ್ಯಾಧಿಕಾರಿ ಆಗಿರಬಹುದು ಅಥವಾ ಯಾರೇ ವೈದ್ಯರಾಗಿರಬಹುದು, ತಾಯಿಯ ಪರ್ಮಿಷನ್ ಇಲ್ಲದೆ ಅಬಾರ್ಷನ್ ಮಾಡೋ ಹಾಗಿಲ್ಲ. ಆದ್ರೆ ಈ ವೈದ್ಯಾಧಿಕಾರಿಗಳು ಹೇಗೆ ಅಬಾರ್ಷನ್ ಮಾಡಿದ್ರು? ಅಂಡ್ ಮೋರ್ ಓವರ್ ನವ್ಯ ಈ ಬಗ್ಗೆ ಏನ್ ಹೇಳ್ತಾರೆ? ಮೇಡಮ್ ಇದರಲ್ಲಿ ನವ್ಯ ಅವರು ಇನ್ ಪೇಷಂಟ್ ಆಗಿ ಈಗ್ಲೂ ಸಹ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಮೇಡಮ್, ಕಾಮಾಕ್ಷಿ ಆಸ್ಪತ್ರೆಯಲ್ಲಿ. ನಾನು ಅವ್ರ ಕಡೆ ಅಡ್ವೊಕೇಟ್. ಮೇಡಮ್ ಇಲ್ಲಿ ಏನಂತ ಅಂದ್ರೆ ಇದು ಮಿಸ್ಕ್ಯಾರೇಜ್ ಆಗಿರೋಂಥದ್ದು, ವುಮೆನ್ ಕನ್ಸೆಂಟ್ ಇಲ್ದೇನೆ ಇವರು ಮೇಡಮ್ ರೆಗ್ಯುಲರ್ ಚೆಕಪ್ ಬಾ ಅಂತ ಹೇಳಿ ಗಂಡ ಮತ್ತೆ ಅತ್ತೆ ಮತ್ತೆ ಮಾವ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ರೆಗ್ಯುಲರ್ ಚೆಕಪ್ ಅನ್ನ ಹೆಸರಲ್ಲಿ ವೈದ್ಯರ ಜೊತೆ ಮೊದ್ಲೇನೆ ಶಾಮೀಲಾಗಿ ಮಿಸ್ಕ್ಯಾರೇಜ್ ಮಾಡ್ಸಿರೋಂಥದ್ದು. ಹೊಟ್ಟೆ ಒಳಗಡೆ ಇರೋ ಮಗುನ ಮೇಡಮ್ ಈ ರೀತಿ ಏನಾದ್ರೂ ಮಿಸ್ಕ್ಯಾರೇಜ್ ಮಾಡಿಸಿದ್ರೆ ಮೇಡಮ್ ಇದು ಕೊಲೆಗೆ ಸಮ ಮೇಡಮ್. ಇದು ಅಪ್ ಟು ಜೀವಾವಧಿ ಶಿಕ್ಷೆ ಇರೋ ಅಂತ ಈನಿಯಸ್ ಅಫೆನ್ಸ್ ಒಳಗಡೆ ಬರೋ ಅಂತ ಕೇಸ್ ಆಗಿರೋದ್ರಿಂದ ಇದು ಗಂಭೀರ ಪ್ರಕರಣ. ಆಸ್ಪತ್ರೆಯವರು ಸಹ ಈ ರೀತಿ ಕೃತ್ಯಗಳನ್ನ ಮಾಡಂಗಿಲ್ಲ ಮೇಡಮ್. ಅವರು ಮೆಡಿಕಲ್ ಎಥಿಕ್ಸ್ಗೆ ವಿರುದ್ಧವಾಗಿ ಈ ಕೃತ್ಯ ನಡೆದಿರೋದ್ರಿಂದ ಈಗ FIR ಮಾಡ್ಕೊಂಡಿದ್ದಾರೆ ಮೇಡಮ್. ಆರೋಪಿ
ಆರೋಪಿಗಳೆಲ್ಲ ಪರಾರಿಯಾಗಿದ್ದಾರೆ. ಈಗ ಆರೋಪಿಯವ್ರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಮೇಡಮ್. ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಕೇಸನ್ನ ದಾಖಲು ಮಾಡ್ಬೋದು ಸರ್? ಅಂದ್ರೆ ಈ ಕೇಸ್ ಸ್ಟ್ರಾಂಗ್ ಆಗಬೇಕು, ಈ ಸಂತ್ರಸ್ತೆ ಏನಿದ್ದಾಳೆ ಅವರ ಪರವಾಗಿ ಕೇಸ್ ನಿಲ್ಲಬೇಕು ಅಂತ ಹೇಳಿದ್ರೆ ಯಾವ ಸೆಕ್ಷನ್ಗಳನ್ನ ಹಾಕಬೇಕಾಗತ್ತೆ? ಅಂಡ್ ಮೋರ್ ಓವರ್, ಈ ನವ್ಯ ಇದಾರಲ್ಲ, ಅವ್ರ ಗಮನಕ್ಕೆ ಬಂದಿರ್ಲಿಲ್ವಾ ಈಕೆಗೆ ಅಬಾರ್ಷನ್ ಮಾಡಿಸ್ತಾ ಇರುವಂಥದ್ದು, ಅಥವಾ ತಂದೆ ತಾಯಿಗೆ ಆ ಸಂದರ್ಭದಲ್ಲಿ ಏನಾದರೂ ವಿಷಯ ಹೇಳ್ಕೊಂಡಿದ್ರಾ? ಮೇಡಮ್ ಇದೇನಂದ್ರೆ ಇದು FIR ಕಂಟೆಂಟ್ ಪ್ರಕಾರ ಮತ್ತೆ ಆ ಹುಡುಗಿ ಈ ಹೇಳಿಕೆ ಪ್ರಕಾರ ಏನಂತ ಅಂದ್ರೆ ಆ ಮಗು ನನ್ನದಲ್ಲ ಅನ್ನೋ ಅನುಮಾನ ಇತ್ತಂತೆ ಮೇಡಮ್ ಆ ವ್ಯಕ್ತಿಗೆ, ಗಂಡನ್ಗೆ. ಇವ್ರು ಇದನ್ನ ಮಗು ನನ್ನದಲ್ಲ, ಮಗು ತೆಗಿಸ್ಬಿಡು ಅಂತೇಳಿ ಬಲವಂತ ಮಾಡ್ತಿದ್ರು. ಇವ್ರು ಯಾವಾಗ ಒಪ್ಪೋದಿಲ್ವೋ ಮೇಡಮ್, ಒಂದಿನ ಗಲಾಟೆ ಆಗೈತೆ, ಹಿಂದಿನ ದಿನ ರಾತ್ರಿ ಗಲಾಟೆ ಆಗೈತೆ. ಗಲಾಟೆ ಆದ್ಮೇಲೆ ನಿನ್ಗೇನೋ ಸುಸ್ತಾಗಿದ್ಯಾ, ನಿನಗ್ ಜನರಲ್ ಚೆಕಪ್ ಮಾಡ್ಸದ ಬಾ ಅಂತೇಳಿ ಕರ್ಕೊಂಡು ಹೋಗೋರೆ ಮೇಡಮ್. ಅಪೋಲೋ ಆಸ್ಪತ್ರೆಗೆ ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇದ್ದಿದ್ದು. ಅಪೋಲೋ ಆಸ್ಪತ್ರೆ ವೈದ್ಯರು ನಿನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಬಾ ಇಲ್ಲಿ ಸಿಗ್ಮಾ ಆಸ್ಪತ್ರೆಯಲ್ಲಿ ನಮ್ಮ ಕಡೆಯವರು ಪರಿಚಯದವ್ರು ಅವ್ರೆ ಅಂತೇಳಿ ಕರ್ಕೊಂಡು ಹೋಗೋರೆ ಮೇಡಮ್. ಕರ್ಕೊಂಡು ಹೋದ್ಮೇಲೆ ಅವರು ನಿಶಕ್ತಿ ಇರೋದ್ರಿಂದ ಇದು ಫಾರ್ಮಾಲಿಟೀಸ್ ಪ್ರಕಾರ ಇದಕ್ಕೆಲ್ಲ ಸೈನ್ ಮಾಡಬೇಕು, ನೀನು ಸೈನ್ ಮಾಡಂತೇಳಿ ಗಂಡ ಸೈನ್ ಮಾಡಿಸ್ಕೊಂಡು ಮೇಡಮ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಈ ಕೃತ್ಯ ಮಾಡಿರೋಂಥದ್ದು ಮೇಡಮ್. ಇದು ಮುಂಚೆ IPC ಒಳಗಡೆ 330 ಸೆಕ್ಷನ್ ಅಂತ ಹೇಳ್ತಿದ್ವಿ, ಇವಾಗ ಸೆಕ್ಷನ್ 85, 89, 127 ಅಂತೇಳಿ BNS ಕಾಯ್ದೆ ಒಳಗಡೆ ಮೇಡಮ್ ಇದು ಅಫೆನ್ಸ್ ಮೇಡಮ್, ಇದು ಸೀರಿಯಸ್ ಅಫೆನ್ಸ್. ಅದ್ರೊಳಗಡೆ FIR ರಿಜಿಸ್ಟರ್ ಮಾಡಿದ್ದಾರೆ ಮೇಡಮ್ ಪೊಲೀಸರು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.